ಮೇಡಮ್, ನಾವು ನಮ್ಮ ವೀಕ್ಷಕರಿಗೆ ಈಗಾಗಲೇ ಸಾಕಷ್ಟು ವಿಚಾರ ತಿಳಿಸ್ಕೊಟ್ವಿ. ಬಿಸ್ನೆಸ್ ಏನು, ಯಾರು ಯಾವ ಬಿಸ್ನೆಸ್ ಮಾಡಬೇಕು, ಎಜುಕೇಷನ್ಗೂ ಬಿಸ್ನೆಸ್ಗೆ ಇರುವಂಥ ಲಿಂಕ್ ಏನು, ಮತ್ತು ಮಾರ್ಕೆಟಿಂಗ್ ಬಗ್ಗೆ ಕೂಡ ತಿಳಿಸ್ಕೊಟ್ವಿ. ಸೊ ನೆಕ್ಸ್ಟು ಮುಂದಿನ ವಿಚಾರ ಅಂತ ಅಂದರೆ, ಸೊ ನಾನೊಂದು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ. ಆ ಎಜುಕೇಷನ್ ರೂಟ್ನಲ್ಲೇ ನಾನು ಬೇಕಾಗಿರುವಂಥ ಬಿಸ್ನೆಸ್ ಮಾಡೋದು ಒಳ್ಳೆಯದಾ, ಅಥವಾ ನಮ್ಮ ಸುತ್ತಮುತ್ತಲು ಯಾವ್ದು ಚೆನ್ನಾಗಿ ಓಡ್ತಾ ಇದೆ, ಅಥವಾ ನಮಗಾಗಿರುವಂಥ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ? ನಾವು ಯಾವಾಗಲೂ ಹೇಳ್ತೀವಿ, ಇದು ನಮ್ಮ ಮನಸ್ಸಿನ ಒಳಗಿಂದ ಬರುವಂಥ ಒಂದು ಆಸೆ ಅಂತ. ಇಟ್ಸ್ ಅ ಇನ್ನರ್ ಕಾಲಿಂಗ್. ಇದನ್ನ ಮಾಡಬೇಕು ಅನಿಸುತ್ತೆ. ಓದಿದ್ದು ಒಂದಿರ್ಬೋದು, ಮಾಡೋದು ಬೇರೆ ಇರ್ಬೋದು. ಆದರೆ ಅದು ಮನಸ್ಸಿಂದ ಬಂದರೆ ಅವಾಗ ಆ ಹುಮ್ಮಸ್ಸು, ಅದಕ್ಕೆ ಬೇಕಾದ ಒಂದು ಮನವೊಲಿಕೆ ಇದ್ದರೆ ಅವತ್ತು ಭಾಳ ಚೆನ್ನಾಗಾಗತ್ತೆ. ಖಂಡಿತ. ನಾವು ಕಲ್ತಿರುವಂಥ ಎಜುಕೇಷನ್ ರೂಟ್ನಲ್ಲೇ ಸಾಕಷ್ಟು ಆಪ್ಷನ್ಸ್ ಇರುತ್ತೆ, ಅದರಲ್ಲೇ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಬೇರೆ ಬೇರೆ ಆಪ್ಷನ್ಸ್ನು ಒಂದು ಒಳ್ಳೆ ಮನಸ್ಸಿಂದ, ಒಂದು ಒಳ್ಳೆ ಮನೋಬಲದಿಂದ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರೆ. ನಮಗೆ ಅದು ಹಿತವಾಗಿರಬೇಕು, ಸಂತೋಷ ಕೊಡಬೇಕು, ಆ ಪ್ಯಾಷನ್ ಇರಬೇಕು ಅಂತ ಹೇಳ್ತೀವಿ. ಅದೇ. ಓಕೆ ಮೇಡಮ್, ಓರ್ವ ಮಹಿಳೆ ಈಗ ಬಿಸ್ನೆಸ್ ಶುರು ಮಾಡಬೇಕು, ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಮಹಿಳೆಗೆ ಅವರ ಮನೆಯಿಂದ ಆಗಿರಬಹುದು, ಸೊಸೈಟಿಯಿಂದ, ಫ್ರೆಂಡ್ಸಿಂದ ಯಾವ ರೀತಿ ಒಂದು ಮಾನಸಿಕ ಸ್ಥೈರ್ಯ ಸಿಗಬೇಕು ಅಂತ ಹೇಳ್ತೀರಾ? ಒಂದು ಮುಖ್ಯವಾಗಿ ಮನೆಯಲ್ಲಿ ಸಪೋರ್ಟ್ ಇರಬೇಕು. ಇವಾಗಂದರೆ ಸಮಾಜದಲ್ಲಿ ಬಹಳಷ್ಟು ಒಂದು ಪ್ರೋತ್ಸಾಹನೆ ಇದೆ. ಎಲ್ರಿಗೂ ಹೇಳ್ಕೊಡ್ತಾರೆ, ಎಲ್ಲರೂ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಕೆಲವು ವೇಳೆ ಸಣ್ಣ ಸಣ್ಣ ವಿಚಾರ ಸಂಕಿರಣ ಅಂಥದ್ದೆಲ್ಲ ಮಾಡ್ತಾರೆ. ಮತ್ತು ದೊಡ್ಡದಾಗಿ 15 ದಿವಸ 30 ದಿವಸ ಆ ಥರ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇದೆ. ಆ ರೀತಿಯಾಗಿ ಹೋದಾಗ, ಎಲ್ಲರೂ ಸೇರಿದಾಗ ಇನ್ನಷ್ಟು ಒಳ್ಳೆಯದು. ಮುಖ್ಯವಾಗಿ ಅದೇ ಇರೋದು ನಮಗೆ. ಎಲ್ಲರೂ ಮನೆಯವರು ಪ್ರೋತ್ಸಾಹನೆ ಸಿಗುತ್ತೆ. ಕೆಲವು ಸತಿ ಸ್ವಲ್ಪ ಗಲಾಟೆ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೊರಟ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಮತ್ತೆ ಸಹಾಯ ಮಾಡೋಕ್ಕೆ ರೆಡಿ ಆಗ್ತಾರೆ. ಏನು ನಾನು ನೋಡಿರೋದ್ರಲ್ಲಿ ಮನೆಯಿಂದ ಅಭ್ಯಂತರ ಬರೋದು ಬಹಳ ಕಡಿಮೆ. ಓಕೆ ಮ್ಯಾಮ್, ಈಗ ಮಹಿಳೆ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಹಣದ ಅವಶ್ಯಕತೆ ತುಂಬ ಇಂಪಾರ್ಟೆಂಟ್. ಜೊತೆಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಕೂಡ ಆಕೆಗೆ ಸಾಕಷ್ಟು ನಾಲೆಡ್ಜ್ ಕೂಡ ಇರಬೇಕು. ಸೊ ಒಂದಷ್ಟು ವಿಚಾರ ತಿಳಿಸ್ಕೊಡ್ತೀರಾ? ಯಾವುದೇ ಒಂದಕ್ಕೆ ಬೇಕಾದರೂ ಒಂದು ಬಂಡವಾಳ ಬೇಕು. ಹೌದು, ಅದಕ್ಕೆ ತಕ್ಕಂಥ ಬಂಡವಾಳ. ಯಾವುದು ಉದ್ಯಮನ ನಾವು ಮಾಡಬೇಕು ಅಂತೀವ, ಅದಕ್ಕೆ ಸರಿಯಾದ ಬಂಡವಾಳ ಇದೆಯಾ, ನಮ್ಮ ಹತ್ರ ಆಸಕ್ತಿ ಇದೆಯಾ, ನಮ್ಮ ಸರ್ಕಾರದ ವತಿಯಿಂದಾಗಲಿ ಬೇರೆ ರೀತಿಯಾದ ಯಾವ ರೀತಿಯಾದ ಸವಲತ್ತುಗಳಿದೆ ಅಥವಾ ಸ್ಕೀಮ್ಸ್ ಇದೆ ಅಂತೆಲ್ಲ ತಿಳ್ಕೊಳ್ಬೇಕು. ಆದರೆ ಇವಾಗ ಮತ್ತೆ ಇನ್ನಷ್ಟು ಜಾಸ್ತಿಯಾಗಿ ಬಹಳಷ್ಟು ಸ್ಕೀಮ್ಗಳನ್ನ ಮಾಡಿದ್ದಾರೆ. ಇವಾಗ ಸ್ಕಿಲ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಅಂತ ಮಾಡಿದ್ದಾರೆ. ತೀರಾ ಏನೋ ಬರ್ದಿದ್ದವ್ರಿಗೆ ಹೇಳೋದು, ಅಲ್ಲಿ ಹೋಗಿ ಒಂದು ಹೊಸ ಒಂದು ಕುಶಲಕರ್ಮಿಗಳಾಗಿ ತಿಳ್ಕೊಂಡ ವಿಚಾರನ ಏನು ಯಾವ ರೀತಿ ಮಾಡ್ಬೋದು, ಇದನ್ನು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದನ್ನು ಒಂದು ಮೊದಲು ತರಬೇತಿ ತಗೊಂಡು ಇದೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿಯಾದ ಹಲವಾರು ಒಂದು ಕುಶಲತೆ ಮತ್ತು ಅದಕ್ಕೆ ಬೇಕಾದ ಒಂದು ಇದನ್ನು ಹೇಳ್ಕೊಡೋಕ್ಕೆ, ಸ್ಕಿಲ್ ಹೇಳ್ಕೊಡೋಕ್ಕೂ ಭಾಳಷ್ಟು ಸ್ಕೀಮ್ಗಳು ಮಾಡಿದ್ದಾರೆ. ಅದನ್ನು ಮಾಡಿದ್ರೆ ಅದರ ಜೊತೆಗೆ ಉದ್ಯಮ ಹೇಗೆ ಮಾಡೋದು ಅಂತ ಉದ್ಯಮಶೀಲತೆ ಬಗ್ಗೆನೂ ಟ್ರೈನಿಂಗ್ ಭಾಳ ಕಡೆ ಇದೆ. ಅದು ಬಹಳ ಮುಖ್ಯ. ಮೇಡಮ್, ಇಲ್ಲೊಂದು ಪಾಯಿಂಟ್ ನಿಮಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ತೋರಿಸಿದ್ದೀವಿ. ತುಂಬಾ ಆರ್ಟ್ಸ್ ಗೊತ್ತಿರುವಂಥ ಹೆಣ್ಮಕ್ಳು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತು, ಆನ್ಲೈನ್ ಶಾಪಿಂಗ್ ತುಂಬ ಫೇಮಸ್ ಆಗ್ತಾ ಇದೆ. ಮನೇಲೇ ಕೂತು ಅವರು ತುಂಬ ಆರ್ಟ್ಸ್ಗಳನ್ನ ಮಾಡಿ, ಪ್ರಾಡಕ್ಟ್ಸ್ಗಳನ್ನ ಮಾಡಿ ಆನ್ಲೈನ್ ಶಾಪಿಂಗ್ಗೆ ಕಳಿಸ್ಕೊಡ್ತಾರೆ. ಆ ಮುಖಾಂತರವಾಗಿ ಕೂಡ ಅವರು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಈ ಇಂಡಸ್ಟ್ರಿ ಕೂಡ ತುಂಬ ಯೂಸ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಅಂತಲ್ವಾ ಅಂತ. ಹೌದು, ಆದರೆ ಯಾವುದು ಎಲ್ಲ ಆರ್ಟನ್ನು ಮಾಡೋಕ್ಕಾಗಲ್ಲ. ಆದರೆ ಕಾಮರ್ಸ್ ಅಂತ ನಾವೇನು ಹೇಳ್ತೀವಿ, ಹೌದು, ಆನ್ಲೈನ್ ಅಥವಾ ವೆಬ್ಸೈಟ್ ಮೂಲಕ ಮಾರೋದ್ರಲ್ಲಿ ಬಹಳಷ್ಟು ಇವಾಗ ಒಂದು ಅವಕಾಶ ಇದೆ. ಇಲ್ಲೇ ಅಲ್ಲ, ನಮ್ಮ ದೇಶದೆಲ್ಲ ಪರದೇಶಕ್ಕೂ ನಾವು ರಫ್ತು ಮಾಡುವಷ್ಟು ಬೆಳೆಸ್ಕೋಬೋದು. ಫೈನ್ ಮ್ಯಾಮ್, ಅಂತಿಮವಾಗಿ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಅಂತ? ಅಲ್ಲ, ಒಂದು ಮುಖ್ಯವಾಗಿ ನಾವು ಅಂದ್ಕೊಳ್ಬೋದು, ಉದ್ಯಮಶೀಲತೆ ಒಂದು ಮನೋವೃತ್ತಿ ಇರಬೇಕು. ನೋಡಿ ಮಾಡಿ ಕಲಿಯೋದು ಇರಬೇಕು. ಆ ಮನೋವೃತ್ತಿ ಎಲ್ಲರೂ ಬಳಸ್ಕೋಬೇಕು. ಶುರು ಮಾಡಿದ್ದೀನಲ್ಲ ಅಂತ ಬಿಡೋ ಹಂಗಿಲ್ಲ. ಎರಡನೇದಾಗಿ ಅವರು ಮುಖ್ಯವಾಗಿ ಅದನ್ನು ಆ ಮನೋವೃತ್ತಿ ಬೆಳೆಸಿ ತನ್ನನ್ನು ಯಾವಾಗಲೂ ಕಲಿಕೆನಲ್ಲಿದ್ದು ಹೆಂಗೆ ಬೆಳೆಯೋದು ಅಂತ ನೋಡಬೇಕು. ಸಾಧಾರಣ ಮಾಡಿದ್ದೀನಲ್ಲ ಅಂತ ಒಂದು ಧೋರಣೆ ಮಾಡ್ಕೋಬೋದು. ಆ ಹುಮ್ಮಸ್ಸು ಯಾವಾಗಲೂ ಇರಬೇಕು. ಆ ಮನೋವೃತ್ತಿ, ಮನೋಸ್ಥೈರ್ಯ ಕುಂದಬಾರದು. ಓಕೆ ಮ್ಯಾಮ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಿರುವಂಥ ಒಂದು ಅಪಾರ ಜ್ಞಾನ ಮತ್ತು ಅಪಾರವಾದಂಥ ಎಕ್ಸ್ಪೀರಿಯೆನ್ಸ್ ಇರುವಂಥ ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಂಡು ನಮ್ಮ ವೀಕ್ಷಕರಿಗೆ ಮಹಿಳೆಯರು ಉದ್ಯಮ ರಂಗದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಯಾವೆಲ್ಲ ಅಂಶವನ್ನು ನೆನಪಿಟ್ಕೊಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು.